ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ರಾಯರಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಇದು ನಾವು ಮಾಲಿಂಗ್ಪುರಿಗೆ ಬಂದಿದ್ವಿ. ಮಾಲಿಂಗ್ಪುರದಲ್ಲಿ ಇವರು ನಮ್ಮ ಶ್ರೀಶೈಲ ಅಂತೇಳಿ ಶ್ರೀಶೈಲ ಸ್ವಾಮಿ, ಅದೇ ಮುಖಾಂತರದಲ್ಲಿ ಇವರು ನಮ್ಮ ರವಿ ಸ್ವಾಮಿ ಅಂತೇಳಿ. ನಾನು ಕೇದಾರ್ನಾಥಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಇವರು ನನಗೆ ಕರೆ ಮಾಡಿದ್ರು. ಹೌದಲ್ಲ? ಮಾಡಿ ನನ್ನನ್ನು ಭೇಟಿ ಹಾಕೂ ಕೂಡ ಬಂದಿದ್ರು. ನೀವು ಬೀದರ್ ದಾಟಿ ಭೇಟಿಯಾಗಿದ್ರು. ಆ ಕ್ಷಣದಲ್ಲಿ ಇವ್ರ ಹತ್ರ ಜಾಗ ತೊಗೊಂಡಿರ್ಲಿಲ್ಲ. ತೊಗೊಂಡಿರ್ಲಿಲ್ಲ ಅಪ್ಪಾಜಿ, ನೀವೇ ಹೇಳಿದ್ರಿ. ಇಲ್ಲ ನೀವು ಒಂದು ಜಾಗ ತೊಗೊಂತೀವಿ ಹತ್ರ ಬಾ, ಇನ್ನು ಸ್ವಲ್ಪ ಇಲ್ಲಿ ಬಾ, ಈ ಕಡೆ ಹೇಳು. ಇಲ್ಲ ನೀವು ಹೇಳಿದ್ರಪ್ಪಾಜಿ, ನಮ್ಗೆ ಜಾಗ ಇಲ್ಲ ಏನಿಲ್ಲ, ನಾನು ನಿಮ್ಗೆ ಹೇಳಿದ್ದೆ. ಇಲ್ಲ ನೀವು ಒಂದು ತಗೋತಿ ಹೋಗೋದು ತಂದಿದ್ರಪ್ಪಾಜಿ. ನೀವು ಅದಕ್ಕೆ ನೀವು ಅಂದಂತ ಏನು ನೋಡಿದ್ರಂತ ನಾವು ಒಂದು ಜಾಗ, ರಾಯರ ಆಶೀರ್ವಾದ ನಿಮ್ಮ ಆಶೀರ್ವಾದದಿಂದ ಒಂದು ಸೈಟನ್ನು ನಾವು ಖರೀದಿ ಮಾಡಿದ್ವಿ. ಎಷ್ಟಾಯ್ತು ಅಮೌಂಟು? ಇದು ಟೋಟಲ್ 14 ಲಕ್ಷ ಆಗಿದೆ ಅಪ್ಪಾಜಿ. 14 ಲಕ್ಷ ಆಗಿದೆ. 14 ಲಕ್ಷ ಹೇಗೆ ಬಂತು? ಇದೇ ರಾಯರ ಪವಾಡ. 14 ಲಕ್ಷ ತಗೊಳ್ಳೋಕ್ಕೆ, ಜಾಗ ತಗೊಳ್ಳೋಕ್ಕೆ ಹೇಗೆ ಬಂತು? ಇದೇ ರಾಯರ ಪವಾಡ, ಹೌದಲ್ವೇ? ರಾಯರ ಆಶೀರ್ವಾದ. ಈ ಲೇಔಟಲ್ಲಿ ಯಾವ ಲೇಔಟ್ ಇದು? ಇದು ವಿಜಯನಗರ. ಇದು ವಿಜಯನಗರ ಮಾಲಿಂಗ್ಪುರ. ಈ ಜಾಗದಲ್ಲಿ ನಮ್ಮ ಶ್ರೀಶೈಲ ಸ್ವಾಮಿಯವರು ಜಾಗ ತಗೊಂಡಿದ್ದಾರೆ ನೋಡಿ. ಅವತ್ತು ಇವ್ರ ಮನೆಗೆ ಬಂದಂಥ ಸಂದರ್ಭದಲ್ಲಿ ಒಂದು ಮನೆ ಒಟ್ಟಿನಲ್ಲಿ, ಯಾಕಂದರೆ ಸ್ವಂತ ಮನೆ ಯಾರ್ದೂ ಇಲ್ಲ ಇಲ್ಲಿ, ಎಲ್ಲರದು ಬಾಡಿಗೆ ಮನೆಯೇ ಇರೋದು. ಆದರೆ ಅವತ್ತಿನ ದಿನದಲ್ಲಿ ಇವರು ನನಗೆ ಈ ಸಣ್ಣ ಮನೆಯಪ್ಪ ನನ್ನ ಮನೆಯಲ್ಲಿ, ನೀನು ಬರ್ತೀಯ ನನ್ನ ಮನೆಗೆ ಅಂತ ಕೇಳಿದರು. ನನಗೆ ಸಣ್ಣ ಮನೆ ದೊಡ್ಡ ಮನೆ ಅನ್ನೋದು ಬೇಡಪ್ಪ, ನನಗೆ ನಾ ಯಾವ ಊರಲ್ಲಿ ಇರ್ತೀನಿ ಅದೇ ನನ್ನ ಊರು, ಯಾವ ಮನೇಲಿ ಇರ್ತೀನಿ ಅದೇ ನನ್ನ ಮನೆ ಅಂತ ಹೇಳಿದ್ದೆ. ಆದರೆ ಒಂದು ಮಾತು ನೆನಪಿಟ್ಕೋ, ಅತಿ ಶೀಘ್ರದಲ್ಲೇ ನೀನು ಒಂದು ಜಾಗವನ್ನು ಖರೀದಿ ಮಾಡ್ತೀಯ, ಅದೇ ಮುಖಾಂತರದಲ್ಲಿ ಒಂದು ಮನೆ ಕಟ್ತೀಯ ನೀನು ಅಂತ ಹೇಳಿದ್ದೆ. ನಾನು ಇವತ್ತು ಹೇಳ್ದಂಗೆ ಜಾಗ ತಗೊಂಡಿದ್ದೀರಾ. 9 ವಾರ ವ್ರತವನ್ನು ಮಾಡಿದ್ದೀರಾ. 9 ವಾರ ಪೂಜೆಯನ್ನು ಹೇಳ್ಕೊಟ್ಟಿದ್ದೆ. 9 ವಾರ ಪೂಜೆಯನ್ನು ಮಾಡಿದ್ದಾರೆ. ಇವ್ರಿಗೂ ಪವಾಡ ಆಗಿದೆ, ನಮ್ಮ ರವಿಯವ್ರಿಗೂ ಪವಾಡ ಆಗಿದೆ ಅದ್ಭುತವಾಗಿ. ಯಾಕಂದರೆ ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ನಿಮ್ಮ ಬದುಕನ್ನೇ ಬದಲಾಯಿಸಿಬಿಡ್ತಾರೆ ರಾಯರು. ರಾಯರು ಹೇಳಿದ್ದಾರೆ, ಮಕ್ಕಳೇ ಚಿಂತಿಸಬೇಡಿ, ನಿಮ್ಮೊಟ್ಟಿಗೆ ನಾನು ಇದ್ದೀನಿ, ನಿಮ್ಮ ಕಷ್ಟಗಳಿಗೆ ಹೇಳಿ, ನನ್ನ ಹೆಸರನ್ನು ಕೂಗಿ ಹೇಳಿ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಅಂತ ಹೇಳಿದ್ದಾರೆ. ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇದೇ ಜಾಗದಲ್ಲಿ ಇವತ್ತು ನೋಡಿ, ಇವತ್ತು ನಾನು ಬಂದಿದ್ದೀನಿ ಅನ್ನೋದು ಮುಖ್ಯ ಅಲ್ಲ, ಇಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಬಂದಿದ್ದಾರೆ. ಈ ರಾಯರು ಇವತ್ತು ಈ ಜಾಗದಲ್ಲಿ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರೆ ಅಂದರೆ ನಿಮ್ಮ ಮನೆ ಅತಿ ಶೀಘ್ರದಲ್ಲೇ ಆಗುತ್ತೆ. ಅರ್ಥ ಆಯ್ತಲ್ವೇ? ಅದಕ್ಕೆ ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟು ಜಾಗ ತೊಗೊಳಕ್ಕಂತೂ ನನ್ನನ್ನು ಕರೆದು ಒಳಗೆ ಹಾಕಿಲ್ಲ. ಮನೆ ಕಟ್ಟಿದ ಮೇಲೆ ಆದರೂ ನನಗೆ ಕರೆದು 1-2 ಒಳಗೆ ಕೊಡಬೇಕು. ಇಲ್ಲ ನೆಕ್ಸ್ಟ್ ನೀವು ಮನೆ ಕಟ್ಟಿದ ನಂತರ ಬಂದೇ ಬರ್ತೀರಿ. ನೀವು ಬರ್ತೀನಿ. ಅದು ನಿಮ್ಮ ಕೈಲಿಂದ ನಾವು ಓಪನಿಂಗ್ ರೀ. ಖಂಡಿತ ಅಪ್ಪಾಜಿ. ಈಗ ನೋಡ್ರಿ, ಮನೆ ಅಂತೂ ಹೆಂಗಿದ್ರು ತಗೊಂಡಿದ್ದಾನ್ರಿ ಅಪ್ಪಾಜಿ. ಅದಕ್ಕೆ ಎಲ್ಲ ನೀವೇ ಕಾರಣ ಅಪ್ಪಾಜಿ. ರಾಯರು ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಅಪ್ಪಾಜಿ. ಈಗ ರಾಯರು ಇದ್ದಾರೆ ಅನ್ನೋದಕ್ಕೇನೆ ಇವ್ರು ಇಷ್ಟೆಲ್ಲ ಕರುಣೆ ಮಾಡಿದ್ರು ಅಪ್ಪಾಜಿ. ಸಾಕಷ್ಟು ನಮ್ಮಂತ ಭಕ್ತರು ನೊಂದಿರೋ ಜೀವಿಗಳಿದ್ದ ಅಪ್ಪಾಜಿ, ಅವ್ರಿಗೆ ಎಲ್ಲಾ ತರದಿಂದ ಅನುಕೂಲ ಆಗ್ಬೇಕಪ್ಪಾಜಿ. ಖಂಡಿತ. ಇವತ್ತು ನೋಡಿ ಎಷ್ಟು ಜನಕ್ಕೆ ಅವತ್ತು ನಾನು ಏನು ಒಂದು ಪ್ರಸಾದ ಕೊಡ್ತೀನಿ ನೋಡಿ, ಆ ಪ್ರಸಾದದಿಂದ ತುಂಬ ಅದ್ಭುತವಾಗಿ ಪವಾಡ ಆಗುತ್ತೆ. ಅಲ್ಲ ನನ್ನಿಂದ ಪವಾಡ ಅಲ್ಲ, ಅದರಲ್ಲಿ ಶಿವನು ಪವಾಡ ಹಾಕಿ ಕೊಟ್ಟಿದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ನಿಮಗೆ ಕೊಟ್ಟಿದ್ದೆ ನಾನು. ಆ ಪ್ರಸಾದ ಕೊಟ್ಟಾಗ ದಯವಿಟ್ಟು ಹೇಳ್ತಿದ್ದೀನಿ, ನಾನು ಏನು ಪ್ರಸಾದ ಕೊಟ್ಟಿದ್ದೀನಿ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಅದನ್ನಿಟ್ಟು ಪೂಜೆ ಮಾಡಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಓಕೆನಾ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹೋಲ್ಡ್ ಮಾಡಷ್ಟೇ. ಖಂಡಿತಮ್ಮ. ಗೌರ್ಮೆಂಟ್ ಜಾಬ್ ಮಾಡ್ತಾ ಇದ್ದಾರೆ ನಿಮಗಿಲ್ವಾ? ಇನ್ನೂ ಇಲ್ರಿ. ಇಲ್ಲ ಆರ್ಮಿ ಮಾಡತ್ತಾನ್ರಿ, ರನ್ನಿಂಗ್ ಹೊಡಿತಾನ್ರಿ. ಪೇಪರ್ ಪರೀಕ್ಷೆ ಬರಿತಾನ್ರಲ್ಲ, ಬರಿತಾ ಇದ್ದಾರಾ? ಅದ್ರಾಗನ ಹೊಂಟಾನ್ರಿ. ಫೇಲ್ ರನ್ನಿಂಗ್ ಎಲ್ಲೆಲ್ಲ ಹೊಡೋಡು ಬರತಾನ್ರಿ. ಪರೀಕ್ಷೆದಾಗ ಫೇಲ್ ಆಗ. ಈ ಸಲ ಪಾಸ್ ಆಗ್ತಾನೆ. 5 ದೀಪ ಆಗಿಲ್ರಿ. ಒಂದು ಅರ್ಧ ಕೆಜಿನೋ 1 ಕೆಜಿನೋ ತುಪ್ಪದ ದೀಪ ಇಲ್ಲಿ ರಾಯರ ಮಠ ಇದೆಯಲ್ಲ, ಅಲ್ಲಿಗೆ ಹೋಗಿ ಅರ್ಧ ಕೆಜಿನೋ 1 ಕೆಜಿನೋ ತುಪ್ಪದ ದೀಪ ಕೊಡಿಸು. ನಿನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಈ ಸಲ ಪಾಸ್ ಆಗ್ತಾರೆ. ನಮಗೆ ಆಗಿಲ್ರಿ. ನಾವು ಇದ್ದಾರಲ್ರಿ ಬೈಲೊಂಗ್ಲ ಮುಗೋಡ್ರಿ ದುಡಿ ಹಾಕೊಂಡೇವ್ರಿ. ಬೈಲೊಂಗ್ಲ ಒಳ್ಳೇದಾಗಿ ಇಲ್ಲಿ ರಾಯರ ಮಠಕ್ಕೆ ಹೋಗ್ರಿ. ಖಂಡಿತ ಒಳ್ಳೇದಾಗುತ್ತೆ. ರಾಯರ ಮಠಕ್ಕೆ ಹೋಗಿ ನಿಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೆ ಒಂದು ತುಪ್ಪ ಕೊಡಿಸಿ, ಅರ್ಧ ಕೆಜಿ ತುಪ್ಪ ಕೊಡಿಸಿ. ಆಯ್ತು, ಒಳ್ಳೇದಾಗಲಿ. ನೀವು ಬಾಳೆಹಣ್ಣು ಕೊಡು, ಬಾಳೆಹಣ್ಣು ಕೊಡು. ನನ್ನ ಮಗಂದ ಆದ್ರೆ ಐತ್ರಲ್ಲ ರೀ, ನಾ ಏನು ಮಾಡೋದು ಮಾಡ್ತೀನಿ. ಏನು ಬೇಡ, ಏನು ಬೇಡ. ನೀವು ಏನು ಮಾಡಿ ಗೊತ್ತಾ, ಒಂದು ನಿನ್ನ ಕೈಲಿ ಆದಷ್ಟು ಒಂದು ಅರ್ಧ ಕೆಜಿನೋ 1 ಕೆಜಿನೋ ಹೋಗಿ ತುಪ್ಪ ಕೊಡಿಸು ರಾಯರ ಮಠಕ್ಕೆ. ಕೆಲಸ ಶುಭಗಳಿಗೆ ಬಂದ್ಬಿಡುತ್ತೆ. ಆಯ್ತಾ? ಆಯ್ತು, ಕೊಡು. ನಮ್ದಡ್ ಕೊಡ್ರಿ ಅಂತಾರೆ. ತೊಳಿ ಖರ್ಚು ಮಾಡ್ಕೋಬಾರ್ದು. ಇದನ್ನ ಖರ್ಚು ಮಾಡ್ಕೋಬಾರ್ದು. ಯಾವತ್ತು ನಿಮ್ಮಂತ ಇಟ್ಕೊಳ್ಳಿ. ಅದನ್ನ ಒಳ್ಳೇದಾಗುತ್ತೆ. ಆಯ್ತು. ನಮ್ದು ಕೊಡಿ.
ನಾವು ಒಟ್ಟು ಭಾಳ ತ್ರಾಸನೇ ಆಗಿದೇವ್ರಿ ಅಟ್ ಬೈಲ್ ಮಾಡ್ರಿ. ಇಲ್ಲಿ ಬಂದು ಹೋದ್ರೆ ಆಯ್ತಲ್ರಿ ಅಪ್ಪಾಜಿ ಎಲ್ಲ ಆಶೀರ್ವಾದ ಮಾಡಬಾರ್ದು. ಇನ್ನೊಂದಿಟ್ಟು ಆಶೀರ್ವಾದ ಬಿಡ್ರಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಯ್ತು, ಒಳ್ಳೆಯದಾಗಲಿ. ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ರಾಯರಿದ್ದಾರೆ, ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇನ್ನೊಂದು ಅದ್ಭುತವಾಗಿ ಪವಾಡ್ ಆಗಿದೆ. ಅದು ಯಾವ ರೀತಿಯಾಗಿ ಪವಾಡ್ ಆಗಿದೆ ಅಂದ್ರೆ ಇವಾಗ ತೋರಿಸ್ತೀನಿ ನೋಡಿ. ಇವಾಗ ಇದೇನಿದು ಆಡಿ ಮನೆಗೆ ಹಾಕ್ದಂಗೆ ಆಗ್ತದೆ ನೋಡಿ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನಿಮ್ಮ ಬದುಕು ಹೇಗೆ ಬದಲಾಯಿಸಿಬಿಡ್ತಾರೆ ಅನ್ನೋದಕ್ಕೆ ಸಾಕ್ಷಿ ಈ ಅಮ್ಮನಿಗೆ ಮನಿ ಪಾತ್ರ. ಈ ಅಮ್ಮನಿಗೆ 15 ವರ್ಷದಿಂದ ಶುಗರ್ ಇತ್ತು. 15 ವರ್ಷದಿಂದ ಶುಗರ್ ಇತ್ತು. ಇವತ್ತು ಶುಗರ್ 120ಕ್ಕೆ ಬಂದಿದೆ. ಅಂದರೆ ನಾರ್ಮಲ್. ಪ್ರತಿ ದಿನ ಹಂತದಲ್ಲಿ ಚೆಕ್ ಮಾಡುವಂಥ ಸಂದರ್ಭದಲ್ಲಿ 400, 450, 500 ಈ ಥರದಲ್ಲಿ ಶುಗರ್ ಬರ್ತಾ ಇತ್ತು. ಮೊನ್ನೆ ರೀಸೆಂಟಾಗಿ ಒಂದು ನನ್ನ ಜೊತೆ ಪಾದಯಾತ್ರೆ ಮಾಡಿದ್ದಾರೆ. 9 ಕಿಲೋಮೀಟರ್. ಒಬ್ಬ ಮಾಧವರ ಬ್ರಿಡ್ಜಿಂದ ಮಂತಲದವರು ಪಾದಯಾತ್ರೆ ಮಾಡಿದ್ದಾರೆ. ಅದೇ ಮುಖಾಂತರದಲ್ಲಿ ಒಂದು ಮೊನ್ನೆ ಲೈನ್ ಸಿಕ್ಕಿರ್ಲಿಲ್ಲ. ಲೈವ್ ಅಲ್ಲಿ ಮತ್ತೆ ಇದು ವಿಡಿಯೋ ಕಾಲ್ ಅಲ್ಲಿ ನೀವು ಮಾತಾಡಿದ್ದೀರಾ? ಗೊತ್ತಿಲ್ಲ ನನಗೆ. ಮಾತಾಡಿದಾರಂತೆ. 2-3 ಆರಾಮ ಆಗ್ತದೆ ಇಡಮ್ಮ ಅಂತ ಹೇಳಿದ್ರಿ ಅಪ್ಪಾಜಿ ಅವ್ರೆ. ಯಾವಾಗಲೂ 400-500 ಇರ್ತಿತ್ರಿ. ನಿನ್ನೆ ಇವತ್ತು ಚೆಕ್ ಮಾಡಿದಾಗ 120-90 ಇತ್ತು ಅಪ್ಪಾಜಿ ಅವ್ರೆ. ಹೌದಾ? ಆಯ್ತು, ಒಳ್ಳೇದಾಗ್ಲಿ. ನೋಡಿ, ಭಗವಂತನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ. ಖಂಡಿತ ಇವತ್ತು ಇವ್ರದ್ದು ಪವಾಡ್ ಆಗಿದೆ, ನಾಳೆ ನಿಮ್ಮ ಮನೆಗೂ ಪವಾಡ್ ಆಗುತ್ತೆ. ರಾಯರು ಎಲ್ಲಿ ಕಳಿಸಿಕೊಡ್ತಾರೋ ಅಲ್ಲಿ ನಾನು ಖಂಡಿತ ಬರ್ತೀನಿ. ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಷ್ಟೇ. ಇವತ್ತು ನಾನು ಬರ್ತೀನಿ. ಇವತ್ತು ನೋಡಿ, ಯಾವ ಸಂಚಾರ ಅಂದ ಮೇಲೆ ನಾನು ಒಂದು ಜಾಗದಲ್ಲಿ ಇರಲ್ಲ. ಇವತ್ತು ಹುಬ್ಳಿಲಿದ್ದರೆ ನಾಳೆ ಶಿರಡಿಲಿ ಇರ್ತೀನಿ, ಶಿರಡಿಯಿಂದ ಬೆಂಗಳೂರು ಇರ್ತೀನಿ, ಬೀದರು, ತುಮಕೂರು, ಹಿಂಗತ್ತೆ ಸುತ್ತಾಡ್ತಾ ಇರ್ತೀನಿ. ಯಾರಿಗೋಸ್ಕರ? ನಿಮ್ಮೆಲ್ಲರಿಗೋಸ್ಕರ. ನಿಮಗೆ ಪವಾಡ ಆಗಲಿ, ನಿಮ್ಗೆ ಅನುಗ್ರಹ ಆಗಲಿ. ನನ್ನ ಜೀವನನೇ ತ್ಯಾಗ ಮಾಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ನನಗೇನೂ ಆಗಲ್ಲ. ನೀವು ಯಾರು ಭಯ ಪಡಬೇಡಿ. ಎಷ್ಟು ಸ್ಪೀಡ್ ಹೋದ್ರೂ ನನಗೇನು ಆಗಲ್ಲ. ಆಯ್ತಾ? ನಾನು ನೋಡಿ, ಮನೆ ಒಂದು ಸ್ಪೀಡಲ್ಲಿ ಹೋಗ್ತಾ ಇದ್ದೆ. 180 ಸ್ಪೀಡ್ ಹೋಗಿದ್ದೀನಿ. ಬಟ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಆ ವಿಡಿಯೋ ನೋಡಿರ್ತೀರ ನೀವು. 180 ಸ್ಪೀಡ್ ಯಾರು ಹೋಗ್ಬೇಡಿ. ನಂತರ ಸ್ಪೀಡ್ ಯಾರು ಹೋಗಕ್ಕೆ ಹೋಗ್ಬೇಡಿ. ಅದು ಭಾಳ ತುಂಬ ಡೇಂಜರ್ ಅದು. ಯಾಕಂದ್ರೆ ಗ್ರಿಪ್ ಇರಬೇಕು ಮನುಷ್ಯನಿಗೆ. ಅದು ನನ್ನ ಓವರ್ ಕಾನ್ಫಿಡೆಂಟ್ ಇರಬಾರ್ದು. ನಾನು ಏನೂ ಆಗಲ್ಲ, ನಾನು ಹೋಗ್ತೀನಿ, ಭಗವಂತನ ಆಶೀರ್ವಾದ ಅಂತ ಆ ಥರದಲ್ಲಿ ಹೋಗ್ಬೇಡಿ ದಯವಿಟ್ಟು, ಯಾರೇ ಆಗಲಿ. ಯಾಕಂದ್ರೆ ಸ್ಪೀಡ್ ಅನ್ನೋದು ಒಂದು ಲಿಮಿಟ್ ಆಗಿರುತ್ತೆ. ನಾವು ಒಂದು ಸಂದರ್ಭದಲ್ಲಿ ಇಲ್ಲಿ ಮಾತು ಕೊಟ್ಟಿರ್ತೀವಿ, ಅಲ್ಲಿ ಮಾತು ಕೊಟ್ಟಿರ್ತೀವಿ, ಅಲ್ಲಿ ಮಾತು ಕೊಟ್ಟಿರ್ತೀವಿ. ಆ ಮಾತಿನ ಪ್ರಕಾರದಲ್ಲಿ ನಾನು ಹೋಗ್ತಾ ಇರ್ತೀನಿ. ಅದಕ್ಕೋಸ್ಕರ 170, 180 ಸ್ಪೀಡ್ ಹೋಗಿದ್ದೀನಿ. ಆ ವಿಡಿಯೋ ನೋಡಿಕೊಂಡು ದಯವಿಟ್ಟು ಅಷ್ಟು ಸ್ಪೀಡ್ ಯಾರು ಹೋಗಕ್ಕೆ ಹೋಗ್ಬಿಡಿ. ನಿಮ್ಗೆ ಖಂಡಿತ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಭಗವಂತನ ಪಾದ ಹಿಡಿದು ಕೇಳ್ತಾ ಇದ್ದೀನಿ. ಇದೇ ಅತಿ ಶೀಘ್ರದಲ್ಲೇ ಇನ್ನೊಂದು 15ರಿಂದ 20 ದಿವಸ ಅಷ್ಟೇ ರಾಮನ ಹೊತ್ಕೊಂಡು ನೀವೇನ್ ಕೆಲಸ ಆಗ್ಬೇಕು ಅನ್ಕೊಂಡಿದ್ದೀರಾ, ನಿಮ್ಮ ಮಗಳು ಮಾತಾಡ್ಬೇಕು ಅನ್ಕೊಂಡಿದ್ದೀರಾ, ಅದೆಲ್ಲ ಯಶಸ್ವಿ ಆಗ್ಲಿ. ಆ ಮಗಳು ಮತ್ತೆ ಆ ಪುಟ್ಟ ಕಂದಮ್ಮ ಮಾತು ಬರಲಿ. ಇವಾಗ ಮಾತಾಡ್ತಾರೆ, ಇನ್ನೂ ಕ್ಲಾರಿಟಿಗೆ ಬರಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ಮಾತಾಡ್ತಾರೆ. ಎಷ್ಟು ವರ್ಷ ಇವಾಗ ಮಗುಗೆ? 8 ವರ್ಷ ಆದ್ರೂ ಸ್ವಲ್ಪ ತೊದಲಿಸ್ತಾ ಇದ್ದಾರಂತೆ. ಅದು ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಶೀಘ್ರದಲ್ಲಿ ಅದ್ಭುತವಾಗಿ ಆ ತಾಯಿ ಮಾತಾಡ್ತಾರೆ. ಆಯ್ತಮ್ಮ, ಚೆನ್ನಾಗಿ ಮಾತಾಡ್ಲಿ ಅಂತೇಳಿ ಕೃಷ್ಣ ಅಂದರೆ ಉಡುಪಿ ಕೃಷ್ಣ ಅಂತ ಇನ್ನೂ ಡಿಸೈಡ್ ಆಗಿಲ್ಲ ಎಲ್ಲಿಂದ ಹೋಗ್ತೀನಿ ಅಂತೇಳಿ. ನಾನು 9 ತಿಂಗಳು ಹೋಗ್ತಾ ಇದ್ದೀನಿ. ಆಯ್ತಮ್ಮ, ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಯಶಸ್ವಿ ಆಗುತ್ತೆ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೂ ಭಗವಂತನ ಮೇಲೆ ನಂಬಿಕೆ ಇಡಿ, ರಾಯರ ಮೇಲೆ ನಂಬಿಕೆ ಇಡಿ. ಆಯ್ತಾ? ರಾಯರಿದ್ದಾರೆ, ಬೃಂದಾವನದಲ್ಲಿ ಜೀವಂತವಾಗಿ ಕುಳಿತಿದ್ದಾರೆ. ಅವ್ರಿಗೆ ಏನೂ ಆಗಿಲ್ಲ. ಭಗವಂತನ ಪಾದ ಹಿಡಿದು ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತೇಳಿ. ಇವಾಗ ಹೆಂಗೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದ್ದೀರಾ ನೋಡಿ. ನಾವೆಲ್ಲರೂ ರಾಘವೇಂದ್ರ ಸ್ವಾಮಿ ಪ್ರಾಬ್ಲಮ್ಗಳೇ ಇರ್ತಾವ ಅಪ್ಪಾಜಿ ಅವ್ರಿಗೆ ಮನೆಗೆ ಭಾಳ. ಯಾರಿಗೆ? ಈ ಮನೆಗೆ ಎಷ್ಟು ಒಂದೊಂದು ಪ್ರಾಬ್ಲಮ್ಗಳು ಭಾಳ ಇರ್ತಾವ್ರೆ ಅಪ್ಪಾಜಿ. ಖಂಡಿತ ಚಿಂತಿಸ್ಬೇಡಿ. ಅದಕ್ಕೆ ಹೇಳ್ತಾ ಇರೋದು. ಅದಕ್ಕೆ ಈ ವ್ರತಗಳು ಅನ್ನೋದು ಯಾಕೆ ಮಾಡಂತ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ನಿಮಗೆ ಕಷ್ಟಗಳೆಲ್ಲ ಮುಕ್ತಿ ಆಗುತ್ತೆ. ಆಯ್ತಾ? ಸರಿ, ಎಲ್ಲರೂ ಇಟ್ಕೊಂಬಿಡಿ. ಹಂಗೆ ಹಾಕೊಳ್ಳಿ. ಕಾರ್ಗೆ ಹಾಕ್ತೀರಾ? ಹಾಕಿ ಉಟ್ಕೊಳ್ಳಿ, ಉಟ್ಕೊಳ್ಳಿ, ಎಲ್ಲರೂ ಬರ್ತೀನಿ.
ಒಂದು ಹಸುನ ನಾವು ಮಠಕ್ಕೆ ಬಿಡ್ಬೇಕಂತ ಮಾಡಿದ್ವಿ ಅಪ್ಪಾಜಿ. ಹಸುಗಳ ಅದನ್ನು ಕೊಟ್ಬಿಡಿ. ಗೊತ್ತಾಯ್ತು ಯಾವುದು ಅಂತ ಹೇಳಿ? ಕೆಂಪು. ಆಯಿತು, ಅದೆಲ್ಲ ಕರ್ಮ ನಿಮ್ದು ಇಷ್ಟು ದಿವಸ ಮಾಡಿರೋ ಪಾಪ ನೋಡಿಲಿ ಒಳ್ಳೇದಾಗಲಿ. ಯಾವುದೇ ಆಗಲಿ ಒಂದು ರೀತಿಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಅದರ ಅರ್ಥ ಅದು. ಅಪ್ಪಾಜಿ ಇವ್ರ ಅಣ್ಣವರು ಕಂಟೆ